ಬಗೆಹರಿಯದ ಈಗ್ದ ವಿವಾದ. ನಮ್ಮ ಆಟದ ಮೈದಾನ ನಮ್ಮ ಹಕ್ಕು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ. ಶಿವಮೊಗ್ಗದ ಏಗ್ದಾ ಮೈದಾನ ವಿವಾದ ಸದ್ಯಕ್ಕೆ ಬಗೆಹರಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ದಿನಕ್ಕೊಂದು ತಿರುವು ಪಡಿತಾ ಇದೆ. ಇದು ಪಾಲಿಕೆಯ ಜಾಗ ಅನ್ನೋ ವಾದಗಳು ಸಹ ಕೇಳಿ ಬರ್ತಿವೆ. ಈ ವಾದ ಪ್ರತಿವಾದಗಳು ಏನ್ ಹೇಳ್ತವೆ, ಜಿಲ್ಲಾಧಿಕಾರಿ ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದು ಮಾತ್ರ ಭಾರಿ ಕುತೂಹಲ ಮೂಡಿಸಿದೆ. ಇದರ ನಡುವೆಯೇ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆದಿದೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ನಮ್ಮ ಆಟದ ಮೈದಾನ ನಮ್ಮ ಹಕ್ಕು, ಇದನ್ನು ಕಬಳಿಸಲು ಸಂಚು ರೂಪಿಸುತ್ತಿರುವ ಕೋಮು ಮಂಡಳಿ ಎಂದು ಆರೋಪಿಸಿ ಘೋಷಣೆ ಕೂಗಿದ್ದಾರೆ. ಇದು ಮಹಾನಗರ ಪಾಲಿಕೆಗೆ ಸೇರಿದ ಜಾಗ, ಯಾವುದೇ ಕಾರಣಕ್ಕೂ ಬಿಡಬಾರದು ಎಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಮತ್ತು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನಡುವೆ ಮಾತಿನ ಜಟಾಪಟಿಯೂ ನಡೆದಿದೆ. ರೈಲ್ವೆ ಕಂಬಿಗಳನ್ನು ಬಳಸಿ ಬೇಲಿ ಹಾಕಿದ್ದೇವೆ, ಯಾಕೆ ಪ್ರಕರಣ ದಾಖಲು ಮಾಡಿಕೊಂಡಿಲ್ಲ ಎಂದು ಕೆಎಸ್ ಈಶ್ವರಪ್ಪ ಪ್ರಶ್ನೆ ಮಾಡಿದ್ದಾರೆ. ನಂತರ ನೀವ್ಯಾಕೆ ಎಸ್ಪಿ ಆಗಿ ಇರಬೇಕು ಎಂದು ಕಿಡಿಕಾರಿದ್ದಾರೆ. ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿ ರೈಲ್ವೆ ಹಳಿ ತಗೊಂಡ್ಬಂದು ಬೇರೆ ಕಟ್ಟಿರೋದು ಕಾನೂನು ಬಾಹಿರ, ಅಂತವ್ರನ್ನ ಅರೆಸ್ಟ್ ಮಾಡಬೇಕಿತ್ತು. ಇವತ್ತಿನ ತನಕ ಮಾಡಿಲ್ಲ. ನೀವ್ಯಾಕೆ ಎಸ್ ಪಿ ಹಾಕಿರ್ಬೇಕು? ಬೇಕು ಸರ್, ನಾವೇನು ದನ ಕಾಯಕ್ ಬಂದಿದ್ದೇವೆ? ಅರ್ಜಿ ಕೂಡ ನಿಮಗೆ ಕಂಡ್ಕಾಣಲ್ವ? ಅವತ್ತು ಸಭೆಯಲ್ಲಿ ನಾನು ಮಾತಾಡ್ತಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರ, ಎಫ್ಐಆರ್ ಹಾಕಿದ್ರು. ನಾನು ವಾದ ಮಾಡಕ್ಕೆ ಇಷ್ಟಪಡಲ್ಲ, ಕ್ರಮ ತಗೊಳ್ಳಿ. ನಾನು ಮನೆ ಕೊಡೋ ನೀವು ಹೇಳ್ಬೇಕು, ನೀವು ಹೇಳ್ಕೊಳ್ಳಿ. ನಾ ಮನವಿ ಕೊಡಕ್ಕೆ ಬಂದಿರೋದು. ನಾನು ನೀವು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶಿವಮೊಗ್ಗ ನಗರದ ಜನರ ಭಾವನೆ ನಿಮ್ಗೆ ಗೊತ್ತಿದೆ, ಗೊತ್ತಾಗಿಲ್ವಾ? ಅವ್ರ ಬಗ್ಗೆ ಕ್ರಮ ತಗೋಬೇಕು. ನನ್ನ ಮೇಲೆ ಆಗ ಎಫ್ಐಆರ್ ಮಾಡಿದ್ರಿ, ಈಗ ಯಾಕೆ ಎಫ್ಐಆರ್ ಮಾಡಿಲ್ಲ ಎಂದು ಕಟುವಾಗಿ ಪ್ರಶ್ನಿಸಿದ್ದಾರೆ. ಮಧ್ಯಪ್ರವೇಶ ಮಾಡಿದ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ನೀವು ಮನವಿ ಕೊಡಿ ಎಂದು ಈಶ್ವರಪ್ಪ ಅವರಿಗೆ ಹೇಳಿದ್ರು. ಇನ್ನು ಈ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಇ ಕಾಂತೇಶ್ ಒಂದೇ ಒಂದು ಇಂಚು ಜಾಗವನ್ನು ಬಿಟ್ಟು ಕೊಡೋದಿಲ್ಲ ಎಂದು ಗುಟುರು ಹಾಕಿದ್ರು. ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡಂತ ಪ್ರಶ್ನೆ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಇರಬೇಕು ಅಂತಂದ್ರೆ ಬಾಯಿ ಮುಚ್ಕೊಂಡಿದ್ರೆ, ನಾವು ಕೊಟ್ಟಿದ್ದಾಗ ನಾವು ತಗೊಂಡಿದ್ರೆ ಮಾತ್ರ ನಿಮಗೆ ಮುಂದಿನ ದಿನ ನಮಾಜ್ ಮಾಡ್ಲಿಕ್ಕೆ ನಾವು ಬಿಟ್ಕೊಡ್ತೀವಿ. ಅದನ್ನು ಕೂಡ ನಾವು ಬಿಟ್ಕೊಡಲ್ಲ. ಈ ಒಂದು ಪ್ರತಿಭಟನೆ ಮಾಡುವಂತ ಅವಕಾಶ ಮಾಡಿಕೊಟ್ಟಿರೋದು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ. ಮಹಾನಗರ ಪಾಲಿಕೆ ಯಾವುದೋ ಒಬ್ಬ ಅಧಿಕಾರಿ ಅದು ಯಾವ ಆಸೆ ಬಲಿಯಾಗಿದ್ದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ, ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ. ಮೊದಲನೇದು, ಯಾವ ಅಧಿಕಾರಿ ಅದನ್ನು ಮಾಡಿಕೊಟ್ಟಿದ್ದಾರೆ ಅವ್ರು ಸಸ್ಪೆಂಡ್ ಆಗ್ಬೇಕು, ತಕ್ಷಣ ಸಸ್ಪೆಂಡ್ ಆಗ್ಬೇಕು. ಬೇಲಿ ಹಾಕಿದ್ದನ್ನ ಬ್ಯಾರಿಕೇಡ್ ಹಾಕಿದ್ದಾರೆ ಜಿಲ್ಲಾಡಳಿತ. ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ತೀನಿ, ಇನ್ನು 3 ದಿವಸಕ್ಕೂ 4 ದಿವಸಕ್ಕೂ 5 ದಿವಸಕ್ಕೂ ತೆಗೆದ್ರೆ ನಿಮಗೂ ತುಂಬಾ ಒಳ್ಳೇದು, ನಮಗೂ ತುಂಬಾ ಒಳ್ಳೇದು. ಶಾಂತವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ನಮ್ ಶಾಂತಿನೇ ನೀವು ದುರುಪಯೋಗ ಪಡಿಸ್ಕೊಂಬೇಡಿ. ನಮಗೂ ಕೂಡ ಹಿಂದೂಗಳ ರಕ್ತನೇ, ಮಹಿಳೆಯ ರಕ್ತ ಕುಡಿತಾ ಇದೆ. ಯಾವಾಗ ಬೇಲಿ ಹೊಡಿತೀವೋ ಬ್ಯಾರಿಕೇಡ್ ಹೊಡಿತೀವೋ ಗೊತ್ತಿಲ್ಲ. ಬ್ಯಾರಿಕೇಡ್ ಹೊಡೆಯುತ್ತ ಪ್ರಶ್ನೆ ತರಬೇಡಿ. ಆದಷ್ಟು ಬೇಗ ಬ್ಯಾರಿಕೇಡ್ ಅನ್ನು ತೆಗಿಬೇಕು. ತೆಗಿಲಿಲ್ಲ ಅಂತಂದ್ರೆ ನಮ್ಗೆ ಯಾವ ರೀತಿ ಒಳಗಡೆ ಕುತ್ಕೊಳ್ಬೇಕು ಅನ್ನೋದು ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳೋ ಸಂದರ್ಭ ನಾನು ಕೂಡ ಹೇಳಕ್ ಬಯಸ್ತಾ ಇದ್ದೇನೆ. ಹಿಂದೂ ಸಂಘಟನೆಗಳು ಇದು ನಮ್ಮ ಮೈದಾನ ಎಂದ್ರೆ, ಮುಸ್ಲಿಂ ಸಂಘಟನೆಗಳು ಇದು ವಕ್ಫ್ಗೆ ಸೇರಿದ ಜಾಗ ಎಂದು ತಗಾದೆ ತೆಗೆದಿದ್ದಾವೆ. ದಾಖಲೆಗಳ ಪರಿಶೀಲನೆಯ ಕಾರ್ಯ ಸಹ ನಡೆಯಬೇಕಿದೆ. ಆದಷ್ಟು ಬೇಗನೆ ಈ ವಿವಾದಕ್ಕೆ ತೆರೆ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.